6 ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದ ವಿಕಾಸ ಗ್ರಾಮ ಯೋಜನೆಗೆ ಹೊಸದಾಗಿ ಅನುಷ್ಠಾನ ಮಾಡಿಸಿ ಹಣ ಬಿಡುಗಡೆ ಮಾಡಿಸಲಾಗಿದೆ ಎಂದು ಶಾಸಕ ರವಿಶಂಕರ್ ವಿವರಿಸಿದರು. ತಾಲ್ಲೂಕಿನ ಬಡಕನಕೊಪ್ಪಲು ಗ್ರಾಮದಲ್ಲಿ 1 ಕೋಟಿ ವೆಚ್ಚದ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು, ಬಡಕನಕೊಪ್ಪಲು ಗ್ರಾಮಕ್ಕೆ ಈ ಹಿಂದೆ ವಿಕಾಸ ಗ್ರಾಮ ಯೋಜನೆಗೆ 75 ಲಕ್ಷ ವೆಚ್ಚದಲ್ಲಿ ಅಂದಾಜುಪಟ್ಟಿ ತಯಾರಿಸಿ ಕ್ರಿಯಾಯೋಜನೆ ತಯಾರಿಸಲಾಗಿತ್ತು. ಆದರೆ ಅನುಮೋದನೆ ಆಗದೆ ನೆನೆಗುದ್ದಿಗೆ ಬಿದ್ದಿದ್ದರಿಂದ ನಮ್ಮ ಸರ್ಕಾರ ಬಂದ ಮೇಲೆ 75 ಲಕ್ಷ ವೆಚ್ಚದ ವಿಕಾಸ ಗ್ರಾಮ ಯೋಜನೆಗೆ ಅನುದಾನ ಕೊಡಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಕಾಮಗಾರಿಗೆ ಚಾಲನೆ ನೀಡುತ್ತೇನೆ ಎಂದರು. ರಾಜ್ಯ ಹೆದ್ದಾರಿ ಸೇರಿದಂತೆ ಎಲ್ಲಾ ರಸ್ತೆಗಳಲ್ಲಿ ಗುಂಡಿ ಬಿದ್ದಿರುವ ರಸ್ತೆಗಳನ್ನು ಗುಂಡಿ ಮುಚ್ಚಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನುದಾನ ಒದಗಿಸಿದ್ದಾರೆ. ಮಳೆ ನಿಂತ ಮೇಲೆ ರಾಜ್ಯದ ಎಲ್ಲಾ ರಸ್ತೆಗಳಿಗೂ ಗುಂಡಿ ಮುಚ್ಚುವ ಕಾರ್ಯ ನಡೆಯಲಿದೆ ಎಂದು ತಿಳಿಸಿದರು. ಬಡಕನಕೊಪ್ಪಲು ಗ್ರಾಮವನ್ನು ಹಂತ ಹಂತವಾಗಿ ಅಭಿವೃದ್ಧಿ ಮಾಡಲು ಕ್ರಮ ವಹಿಸಲಾಗುವುದು. ಉತ್ತಮ ಗುಣಮಟ್ಟದ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಮಾಡುವಂತೆ ಗುತ್ತಿಗೆದಾರರಿಗೆ ಸೂಚಿಸಿದರಲ್ಲದೆ ಗ್ರಾಮಸ್ಥರು ಜವಾಬ್ದಾರಿಯುತವಾಗಿ ರಸ್ತೆ ಕೆಲಸ ಮಾಡಿಸಿಕೊಳ್ಳಿ ಎಂದು ಮನವಿ ಮಾಡಿದರು. ಕೆಆರ್ ನಗರ ಮತ್ತು ಸಾಲಿಗ್ರಾಮ ಆವಳಿ ತಾಲ್ಲೂಕಿಗೆ ಹೆಚ್ಚುವರಿ ಬಸ್ಗಳನ್ನು ನೀಡುವಂತೆ ಈಗಾಗಲೇ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಮನವಿ ಮಾಡಲಾಗಿದ್ದು, ಕೆಆರ್ ನಗರ ಬಸ್ ಘಟಕಕ್ಕೆ 25 ಅಶ್ವಮೇಧ ಬಸ್ಗಳನ್ನು ನೀಡಲು ಒಪ್ಪಿಗೆ ಸೂಚಿಸಿದ್ದಾರೆ. ದಸರಾ ವೇಳೆಯಲ್ಲಿ ಬರಲಿದೆ ಎಂದರು. ನಮಸ್ಕಾರ. ಏನು ಇವತ್ತು ನಮ್ಮ ಬಡಕನಕೊಪ್ಪಲು ಗ್ರಾಮದಲ್ಲಿ 1 ಕೋಟಿಯ ಅನುದಾನ ಅಡಿಯಲ್ಲಿ ಇವತ್ತು ಕೆಲಸವನ್ನ ಪ್ರಾರಂಭವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಅದೇ ರೀತಿಯಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಸಾರಥ್ಯದಲ್ಲಿ ನಮ್ಮ ಸರ್ಕಾರ ಮೊದಲ ಹಂತವಾಗಿ ಎಲ್ಲ ಶಾಸಕರಿಗೆ 25 ಕೋಟಿ ಅನುದಾನವನ್ನ ಮೊದಲ ಹಂತದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಆ ಅನುದಾನದ ಅಡಿಯಲ್ಲಿ 1 ಕೋಟಿ ಅನುದಾನ ನಮ್ಮ ಬಡಕನಕೊಪ್ಪಲು ಗ್ರಾಮಕ್ಕೆ ಅವತ್ತು ಕಾಮಗಾರಿಗೆ ಇಲ್ಲಿನ ಊರಿನ ಅಭಿವೃದ್ಧಿಯ ದೃಷ್ಟಿಯನ್ನು ಇಟ್ಕೊಂಡು ಗ್ರಾಮಗಳ ಒಂದು ರಸ್ತೆ ಅಭಿವೃದ್ಧಿ ಮತ್ತು ಚರಂಡಿಗಳ ಅಭಿವೃದ್ಧಿಗೆ 1 ಕೋಟಿ ಅನುದಾನವನ್ನ ಬಡಕನಕೊಪ್ಪಲು ಗ್ರಾಮಕ್ಕೆ ಹಾಕಿದ್ವಿ. ಅದರ ಒಂದು ಗುದ್ದಲಿ ಪೂಜೆಯನ್ನ ಕಳೆದ ಮೇ 23ನೇ ತಾರೀಕು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಅಮೃತಾಸ್ತದಲ್ಲಿ ಅವತ್ತು ಅವರ ಜೊತೆಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಸಾಹೇಬರು, ಜೊತೆಗೆ ನಮ್ಮ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿಗಳು, ನಮ್ಮ ಪಕ್ಕದ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ನಮ್ಮ ಪಿರಿಯಾಪಟ್ಟಣ ವೆಂಕಟೇಶ್ ಸಾಹೇಬರು ಕೂಡ ಇದ್ರು. ಅವರ ಜೊತೆಗೂಡಿ ಹಲವಾರು ನಮ್ಮ ರಾಜ್ಯದ ಸಚಿವರುಗಳು ಜೊತೆಗೆ ನಮ್ಮ ಜಿಲ್ಲೆಯ ಪ್ರಮುಖ ಶಾಸಕರುಗಳು ಎಲ್ಲರೂ ಕೂಡ ಬಂದಿದ್ರು. ಅವರ ಸಮ್ಮುಖದಲ್ಲಿ ಅವತ್ತು ಗುದ್ದಲಿ ಪೂಜೆಯನ್ನ ಇಡೀ ನಮ್ಮ ಕ್ಷೇತ್ರದ ವ್ಯಾಪ್ತಿ ಉದ್ದಕ್ಕೂ ಕೂಡ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಶಂಕುಸ್ಥಾಪನೆ ಜೊತೆಗೆ ಉದ್ಘಾಟನೆ ಕಾರ್ಯಕ್ರಮವನ್ನ 513 ಕೋಟಿಯ ಅನುದಾನದಲ್ಲಿ ಅವತ್ತು ಮಾಡಿದ್ರು. ಅದರ ಅಡಿಯಲ್ಲಿ ಇವತ್ತು ಬಡಕನಕೊಪ್ಪಲು ಗ್ರಾಮದ 1 ಕೋಟಿ ಅನುದಾನವನ್ನು ಕೂಡ ಅವತ್ತು ಗುದ್ದಲಿ ಪೂಜೆ ಆಗಿದೆ. ಇವತ್ತು ಈ ಒಂದು ಕಾಮಗಾರಿಯನ್ನ ಪ್ರಾರಂಭವನ್ನ ಮಾಡುವಂತ ಸಂದರ್ಭದಲ್ಲಿ ನಾನು ಇಲ್ಲಿ ಬಂದು ಏನು ಎಲ್ಲರ ಸಮ್ಮುಖದಲ್ಲಿ ಒಂದು ಪೂಜೆಯನ್ನ ನೆರವೇರಿಸುವ ಸಮ್ಮುಖದಲ್ಲಿ ಈ ಒಂದು ಕಾಮಗಾರಿಗೆ ಒಂದು ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ. ಇದು ನಮ್ಮ ಊರಿನ ಪ್ರಮುಖ ಬೀದಿಯಾಗಿರ್ತಕ್ಕಂಥ ನಮ್ಮ ದೇವರ ಬೀದಿ ಅಂತೇಳಿ ಕರೆಯೋದು ಬಡಕನಕೊಪ್ಪಲು ಗ್ರಾಮದಲ್ಲಿ. ಆ ಒಂದು ದೇವರ ಬೀದಿ ಒಂದು ಏನು ದುರ್ಗಾ ಪರಮೇಶ್ವರಿಯ ಒಂದು ಮೆರವಣಿಗೆ ಬರುತ್ತೆ, ಉತ್ಸವ ಬರುತ್ತೆ, ಆ ಒಂದು ರಾಜ ಬೀದಿಯಲ್ಲೇ ಬರುವಂತದ್ದು. ಅದನ್ನ ಮೊದಲು ಇಲ್ಲಿ ಅಭಿವೃದ್ಧಿ ಮಾಡ್ಕೊಡ್ಬೇಕಂತ ಹೇಳಿ ಗ್ರಾಮದ ಎಲ್ಲ ಮುಖಂಡರುಗಳು, ಯಜಮಾನರುಗಳು, ಎಲ್ಲ ಯುವಕ ಮಿತ್ರರಿರ್ಬೋದು, ತಾಯಂದಿರಿರ್ಬೋದು, ಅಕ್ಕ ತಂಗಿಯರು ಎಲ್ಲರ ಒಂದು ಆಸೆ ಇತ್ತು. ಅದರಂತೆ ಈ ಒಂದು ಬಡಕನಕೊಪ್ಪಲು ಗ್ರಾಮದ ರಾಜಮಾರ್ಗವಾಗಿರ್ತಕ್ಕಂಥ ದೇವ್ರ ಬೀದಿಯ ಒಂದು ರಸ್ತೆಯನ್ನ ಈಗ ಎಷ್ಟು ಸುಮಾರು 400 ಮೀಟರ್ ಅಷ್ಟು ಉದ್ದದ ರಸ್ತೆಗೆ ಇವತ್ತು ಒಂದು ಗುದ್ದಲಿ ಪೂಜೆ ಇಲ್ಲ, ಇವತ್ತು ಚಾಲನೆಯ 1 ಕೋಟಿ ಅನುದಾನದಲ್ಲಿ ಇವತ್ತು 400 ಮೀಟರ್ ಉದ್ದದ ರಸ್ತೆ ಮತ್ತು ಕಾಂಕ್ರೀಟ್ ರಸ್ತೆ ಮತ್ತು ಕಾಂಕ್ರೀಟ್ ಡ್ರೈನ್, ಸಿಸಿ ರಸ್ತೆ ಮತ್ತು ಸಿಸಿ ಡ್ರೈನ್ ಅನ್ನ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಏನು ಈ ಹಿಂದೆ ನೆನೆಗುದಿಗೆ ಬಿದ್ದಂಥದ್ದು ಈಗಾಗಲೇ 2018ರಲ್ಲಿ ಗ್ರಾಮ ವಿಕಾಸ 17-18ರಲ್ಲಿ ಗ್ರಾಮ ವಿಕಾಸ ಯೋಜನೆ ಅಡಿಯಲ್ಲಿ 75 ಲಕ್ಷದ ಒಂದು ಕ್ರಿಯಾ ಯೋಜನೆ ಅವತ್ತು ತಯಾರಿಸಿದ್ರು. ಅದು ಅನುಮೋದನೆ ಆಗಿರಲಿಲ್ಲ. ಅದು ಕಾರಣಾಂತರದಿಂದ ಅವತ್ತಿಂದ ಅನುಮೋದನೆ ಆಗಿರಲಿಲ್ಲ. ಈಗ ನಮ್ಮ ಸರ್ಕಾರ ಬಂದ್ಮೇಲೆ ಅದನ್ನ ಒಂದು
ಮಾಡ್ಕೊಡ್ಬೇಕಂತೇಳಿ ನಾನು ಕೂಡ ಶಿಫಾರಸಿನ ಪತ್ರವನ್ನ ಕೊಟ್ಟು ಸಂಬಂಧಪಟ್ಟ ಇಲಾಖೆಯಿಂದ ಈಗ 75 ಲಕ್ಷ ಅನುದಾನ ನಮ್ಮ ಬಡ್ಕಂಕುಪ್ಲು ಗ್ರಾಮಕ್ಕೆ ಬಂದಿರತಕ್ಕಂಥದ್ದು. ಅದರ ಅಡಿಯಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ಶೇಕಡಾವಾರು ಇಷ್ಟಿಷ್ಟು ಅಂತೇಳಿ ಎಲ್ಲ ನಿಶ್ಚಯ ಆಗಿದೆ. ಅದರಲ್ಲಿ ಒಂದು ಲೈಟ್ ಅನ್ನ ಹಾಕ್ಸೋದಕ್ಕೆ ಇಷ್ಟು ಪರ್ಸೆಂಟೇಜು, ಒಂದು ಶಾಲೆ ಅಭಿವೃದ್ಧಿಗೆ ಇಷ್ಟು ಪರ್ಸೆಂಟೇಜು, ತಿಪ್ಪೆ ಗುಂಡಿಗಳನ್ನ ಅಭಿವೃದ್ಧಿಪಡಿಸುವಂತದ್ದಕ್ಕೆ ಇಷ್ಟು ಪರ್ಸೆಂಟೇಜ್, ಜೊತೆಗೆ ಅದರ ಅಡಿಯಲ್ಲಿ SC ST ಯ ಒಂದು ಮೀಸಲು ಕೂಡ ಶೇಕಡ 18%, 25% ಅಷ್ಟು ಮೀಸಲನ್ನ ಇಟ್ಟಿರ್ತಕ್ಕಂಥದ್ದು. ಇದರ ಅಡಿಯಲ್ಲಿ ಒಟ್ಟಾರೆ 75 ಲಕ್ಷ ಅನುದಾನ ಬಂದಿದೆ. ಅದನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಆ ಕಾಮಗಾರಿಗಳು ಕೂಡ ಚಾಲನೆ ಆಗುತ್ತೆ. ಅದರ ಅಡಿಯಲ್ಲಿ ಈಗಾಗಲೇ ನಾನು ಅದನ್ನ ಸಂಪೂರ್ಣ ವಿವರನ ನೋಡಿದೆ. ಕೆಲವು ಕಡೆ ಆಟದ ಮೈದಾನವನ್ನು ಅಭಿವೃದ್ಧಿಪಡಿಸಬೇಕು, ಕೆಲವು ಕಡೆ ಡ್ರೈನ್ ಅನ್ನ ಮಾಡಬೇಕು, ಇನ್ನು ಕೆಲವು ಉಳಿದಂತೆ ಕಾಂಕ್ರೀಟ್ ರಸ್ತೆಯನ್ನು ಮಾಡುವಂತದ್ದು ಇರ್ಬೋದು, ಜೊತೆಗೆ ದೇವಸ್ಥಾನಗಳು ಕೂಡ ಜೀರ್ಣೋದ್ಧಾರವನ್ನ ಮಾಡುವಂತದ್ದು ಕೂಡ ಅದರಲ್ಲಿ ಭಾಗವಾಗಿದೆ. ಇವೆಲ್ಲವೂ ಕೂಡ ಮಾಡುವಂತದ್ದು ಜೊತೆಗೆ ಇವತ್ತು ನಮ್ಮ ಬಡ್ಕಂಕುಪ್ಲು ಗ್ರಾಮದಲ್ಲಿ ಬಹಳಷ್ಟು ರೀತಿಯಲ್ಲಿ ನಮ್ಮ ಕೆಲಸ ಕಾರ್ಯಗಳು ಕುಂಠಿತ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನ ಆಗ್ಬೇಕಾಗಿದೆ. ಮೊದಲ ಹಂತವಾಗಿ ಇವತ್ತು 1 ಕೋಟಿ ಅನುದಾನದಲ್ಲಿ ನಮ್ಮ ಒಂದು ಶಾಸಕರ ಅನುದಾನದಲ್ಲಿ ವಿಶೇಷ ಅನುದಾನವನ್ನು ಕೊಟ್ಟಂತದ್ದು ಈ ಒಂದು ನಮ್ಮ ರಾಜ್ಯ ಸರ್ಕಾರ. ಈ ಒಂದು ಸಂದರ್ಭದಲ್ಲಿ ನಮ್ಮ ಬಡ್ಕಂಕುಪ್ಲು ಗ್ರಾಮದ ಸಮಸ್ತ ಯಜಮಾನರುಗಳು, ಯುವಕ ಮಿತ್ರರು, ತಾಯಂದಿರು, ಅಕ್ಕ ತಂಗಿಯರು ಮತ್ತೆ ಎಲ್ಲರ ಒಂದು ಸಮ್ಮುಖದಲ್ಲಿ ಇವತ್ತು ರಾಜ್ಯ ಸರ್ಕಾರದ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಜೊತೆಗೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ರಿಗೆ ಇವತ್ತು ನಾನು ನಮ್ಮ ಬಡ್ಕಂಕುಪ್ಲು ಸಮಸ್ತ ಗ್ರಾಮಸ್ಥರ ಪರವಾಗಿ ಅವ್ರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ನಾನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇದರ ಜೊತೆಗೆ ಬಹಳಷ್ಟು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಇದು ನಿರಂತರವಾಗಿ ನಡೆಯುವಂತ ಪ್ರಕ್ರಿಯೆ. ಈಗೇನು ದೊಡ್ಡಕೊಪ್ಲು ಗ್ರಾಮದಲ್ಲೂ ಕೂಡ 1 ಕೋಟಿ ಅನುದಾನಕ್ಕೆ ಅಲ್ಲೂ ಕೂಡ ಕೆಲಸವನ್ನ ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ. ಇದು ಹಲವಾರು ಗ್ರಾಮಗಳ ಅಭಿವೃದ್ಧಿಯ ಬಿರ್ಲೆ ಗ್ರಾಮಕ್ಕೆ ಹಾಕಿದ್ದೀವಿ, ಈ ಭಾಗದಲ್ಲಿ ಒಂದು ಗಂಧನಹಳ್ಳಿ ಗ್ರಾಮಕ್ಕೆ ಇರ್ಬೋದು, ಹೀಗೆ ಸಾಕಷ್ಟು ರೀತಿಯಲ್ಲಿ ಬಹಳಷ್ಟು ಗ್ರಾಮಗಳಿಗೆ ಕೆಲಸ ಕಾಮಗಾರಿಗಳನ್ನ ಮಾಡಿಸುವಂತ ನಿಟ್ಟಿನಲ್ಲಿ ಆಗ್ತಾ ಇದೆ. ಇದು ಏನು ಅವರು ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಮೂಲಕವಾಗಿ, ಅವರು ಕೊಟ್ಟಿರ್ತಕ್ಕಂಥ ಶಕ್ತಿಯ ಮೂಲಕವಾಗಿ ಇವತ್ತು ಅವರ ಋಣವನ್ನ ತೀರಿಸುವಂತ ನಿಟ್ಟಿನಲ್ಲಿ ಇದು ಕಿಂಚಿತ್ತಾದ್ರೂ ಕೂಡ ನಾನು ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಈ ಒಂದು ಒಂದು ಪೂಜೆ ಸಮಾರಂಭಕ್ಕೆ ಆಗಮಿಸತಕ್ಕಂತ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಇರ್ಬೋದು, ಎಲ್ಲ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಎಲ್ಲ ಸದಸ್ಯರುಗಳು, ಜೊತೆಗೆ ಅಕ್ಕಪಕ್ಕದ ಗ್ರಾಮಗಳಿಂದನೂ ಕೂಡ ಆಗಮಿಸತಕ್ಕಂತ ಎಲ್ಲ ಮುಖಂಡರುಗಳು, ಈ ಊರಿನ ಎಲ್ಲ ಯಜಮಾನರುಗಳಿರ್ಬೋದು, ತಾಯಂದಿರು, ಅಕ್ಕ ತಂಗಿಯರು ಹಾಗೂ ಎಲ್ಲ ಮುಖಂಡರುಗಳು, ವಿಶೇಷವಾಗಿ ನನ್ನ ನೆಚ್ಚಿನ ಯುವಕ ಮಿತ್ರರು ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯನ್ನ ಮಾಡಿಕೊಟ್ಟಿದ್ರ. ಇವರ ಜೊತೆಗೆ ನಮ್ಮ ಅಧಿಕಾರಿ ವರ್ಗದವರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಇಂದ ಹಿಡಿದು EO ಇಂದ ಹಿಡಿದು ಎಲ್ಲ ಸಂಬಂಧಪಟ್ಟ ಇಲಾಖೆಯ, ಇದಕ್ಕೆ ಮುಖ್ಯವಾಗಿ ನಮ್ಮ PRD AW ಆಗಿರ್ತಕ್ಕಂಥ ವಿನೀತ್ ಅವರು ಇವತ್ತು ಅವರ ಜವಾಬ್ದಾರಿ ಹೆಚ್ಚಿದೆ. ಈ ಒಂದು ಕಾಮಗಾರಿಯನ್ನ ಅಚ್ಚುಕಟ್ಟಾದಂತ ರೀತಿಯಲ್ಲಿ ನಮ್ಮ ಗ್ರಾಮಸ್ಥರು ಒಪ್ಪುವಂತ ರೀತಿಯಲ್ಲಿ ಕೆಲಸವನ್ನ ನಮ್ಮ ವಿನೀತ್ ಅವರು, ಜೊತೆಗೆ ನಮ್ಮ ಗುತ್ತಿಗೆದಾರರಂತ ಮೋಹನ್ ಅವರು, ಇವರಿಬ್ಬರ ಜವಾಬ್ದಾರಿ ಇದೆ. ನೀವು ನಮ್ಮ ಗ್ರಾಮಸ್ಥರು ಸ್ವಲ್ಪ ಮಾತಾಡೋದು ಸ್ವಲ್ಪ ತಡ್ಕೋಬೇಕು. ನಮ್ಮಲ್ಲಿ ಮಾತು ಜಾಸ್ತಿ, ಕೆಲಸ ಮಾಡೋದು ಕಮ್ಮಿ ಇರ್ತದೆ. ತಾವು ಕೆಲಸವನ್ನ ಈ ಕಿವಿಲ್ ಕೇಳ್ಕೊಂಡು ಈ ಕಿವಿಲ್ ಬಿಟ್ಕೊಂಡು ಕೆಲಸವನ್ನ ಅಚ್ಚುಕಟ್ಟಾದಂತ ರೀತಿಯಲ್ಲಿ ಎಲ್ಲೆಲ್ಲಿ ಕರೆಕ್ಟ್ ಆಗಿ ಏನು ಸ್ಪೆಸಿಫಿಕೇಶನ್ ಇದೆ, ಎಸ್ಟಿಮೇಟ್ ಪ್ರಕಾರ ಏನು ಅಂದಾಜು ಎಲ್ಲೆಲ್ಲಿ ಏನೇನ್ ಆಗ್ಬೇಕಾಗಿದೆ ಆ ತರದಲ್ಲಿ ನೀಟಾಗಿ ಒಂದು ಕೆಲಸವನ್ನ ಮಾಡುವಂತ ನಿಟ್ಟಿನಲ್ಲಿ ಜವಾಬ್ದಾರಿ ತಗೊಂಡು ಮಾಡಿಕೊಡ್ಬೇಕು. ಉತ್ತಮ ಕೆಲಸ ಮಾಡಿದರೆ ಅಂತಕ್ಕಂಥದ್ದು ನಮ್ಮ ಗ್ರಾಮಸ್ಥರಿಗೆ ಉಳಿಬೇಕು. ಇದು ರಾಜ್ಯ ಮಾರ್ಗವಾಗಿದ್ದರಿಂದ ಉತ್ತಮ ಅಂತ ಕೆಲಸ ಕಾಮಗಾರಿ ಆಗ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲರ ಸಮ್ಮುಖದಲ್ಲಿ ನಿಮ್ಗೆ ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂತ ನಮ್ಮ ಮಾಧ್ಯಮದ ಸ್ನೇಹಿತರುಗಳು ಕೂಡ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಮಸ್ಕಾರಗಳ ಮತ್ತು ಧನ್ಯವಾದಗಳನ್ನ ಸಮರ್ಪಣೆ ಮಾಡಿ ನಾನು ಮಾತನ್ನ ಮುಗಿಸ್ತೇನೆ.